ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ. ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ. ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ. ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ.
ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ. ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ. ನಡುವೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಇಸ್ರೇಲ್ ಹಾಗೆ ಇರಾನ್ ಎರಡೂ ಕೂಡ ಪರಸ್ಪರ ರಾಜಧಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇರೋದು. ಒಂದ್ ಕಡೆ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಕೂಡ ಟೆಹರಾನ್ನ ಪ್ರಮುಖ ಹಾಗೆ ಆಯಕಟ್ಟಿನ ಭಾಗಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ ಒಂದ್ ಕಡೆ ಟೆಹರಾನ್ ಮತ್ತೊಂದು ಕಡೆಯಲ್ಲಿ ಲೆಬನಾನ್ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಮುಖ ಹೆದ್ದಾರಿ ಹಾಗೆ ಬ್ರಿಡ್ಜ್ಗಳನ್ನ ಹೊಡೆದಾಕ್ತಾ ಇದೆ ಇಸ್ರೇಲ್. ಮೊದಲೇ ವಾರ್ನಿಂಗ್ ಕೊಟ್ಟು ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತಾ ಇದೆ. ಏಕಕಾಲಕ್ಕೆ ಲೆಬನಾನ್ ಸೇತುವೆ ಉದ್ದಕ್ಕೂ ಕೂಡ ಸರಣಿ ಬಾಂಬ್ಗಳ ಸ್ಫೋಟ ಸಂಭವಿಸಿದೆ.